ವೆಲ್ಕಮ್ ಬ್ಯಾಕ್. ಸಮಯ ಅನ್ನೋದು ಯಾರ್ಯಾರನ್ನ ಹೆಂಗೆ ಬದಲಾಯಿಸುತ್ತೆ ನೋಡಿ. ಎಂಥ ದೊಡ್ಡ ಡಿ ಬಾಸ್ ಆಗಲಿ ಮತ್ತೊಂದು ಬಾಸ್ ಆಗಲಿ ಮೇಲ್ಗಡೆ ಇರೋ ದೊಡ್ಡ ಬಾಸ್ಗೆ ತಲೆ ಬಾಗ್ಲೇಬೇಕು ಅಂತ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಪೋರ್ಕಿ ಬಾಸ್ ವನವಾಸ ಅನುಭವಿಸಿದ್ದು ಆರೋಪಿ ದರ್ಶನ್ ಕೈಗೆ ಹನುಮಾನ್ ಚಾಲೀಸಾ ಪುಸ್ತಕ ಬಂತು. ದರ್ಶನ್ ಮನ ಪರಿವರ್ತನೆಗಾಗಿ ಕಳಿಸಿದಂತಹ ಪುಸ್ತಕ ವಿಜಯಲಕ್ಷ್ಮಿಯವರು ಕಳಿಸಿದ್ದು. ಇಷ್ಟು ದಿನ ದೇವ್ರ ಪ್ರಸಾದ ತಂದು ಕೊಡ್ತಿದ್ದ ಪತ್ನಿ ಈಗ ಇನ್ನಾದರೂ ದರ್ಶನ್ ಬದಲಾಗಲಿ ಅಂತ ಲಕ್ಷಣ ಏನು ಕಾಣ್ತಾ ಇಲ್ಲ. ಆದರೆ ಹನುಮಾನ್ ಚಾಲೀಸಾ ಓದಿ ಆದರೂ ಬದಲಾಗಲಿ ಅಂತ ಹನುಮಾನ್ ಚಾಲೀಸಾ ಪುಸ್ತಕ ಕಳಿಸಿದ್ದಾರಂತೆ. ಯಾರಿಗಾದ್ರೂ ಬದಲಾಗೋ ಒಂದು ಅವಕಾಶ, ಎಷ್ಟೇ ಕೆಟ್ಟವನ ಆದ್ಮೇಲೂ ಜೀವನ ಇನ್ನೊಂದು ಅವಕಾಶ ಕೊಡುತ್ತೆ ಒಳ್ಳೆಯವನಾಗೋ ಬದಲಾಗೋ ಅಂಥ ಒಂದು ಅವಕಾಶ ನೋಡಿ. ಅವ್ರಿಗೆ ಎಷ್ಟು ಅವಕಾಶಗಳಿತ್ತು. ಸೊ ದರ್ಶನ್ಗೂ ಅಂಥ ಒಂದು ಅವಕಾಶನ ಹೌದು ಮತ್ತೆ 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 ಲೈಫ್ ಕೊಟ್ಟಿದೆ. ಆದರೂ ಕೂಡ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ. ರೈಟ್, ಲೆಟ್ಸ್ ಗೋ ಟು ರೇಣುಕಾರಾಧ್ಯ ಬಳ್ಳಾರಿಯಿಂದ. ರೇಣುಕಾರಾಧ್ಯ, ಹನುಮಾನ್ ಚಾಲೀಸಾ ಪುಸ್ತಕ ಕೈಗೆ ಬಂದಿದೆ ಅಂತ ಓದ್ತಾರಂತ ದರ್ಶನ್. ನಾವು ಯಾರನ್ನು ಮೀಡಿಯಾದವರು ಟಾರ್ಗೆಟ್ ಮಾಡ್ತಾರೆ ಅದು ಇದು ಹಾಗೆಲ್ಲ ಏನಿಲ್ಲ. ನಾಳೆ ದಿವಸ ದರ್ಶನ್ ಬದಲಾಗಿ ತಮ್ಮ ಇಡೀ ನಡವಳಿಕೆಯನ್ನು ಅವರು ಮಾದರಿಯಾಗಿ ರೂಪಿಸ್ಕೊಂಡ್ರೆ ವಿ ವಿಲ್ ಬಿ ದ ಫಸ್ಟ್ ಒನ್ ಟು ಅಪ್ರಿಷಿಯೇಟ್ ಇಟ್. ಸೊ ಹನುಮಾನ್ ಚಾಲೀಸಾ ಓದ್ತಾ ಇದ್ದಾರಂತ, ಬದಲಾಗೋ ಲಕ್ಷಣ ಏನಾದರೂ ಕಾಣ್ತಾ ಇದೆಯಾ? ಏನಿದೆ ಅಂತ ಜೈಲ್ ಒಳಗಿಂದ ಅಪ್ಡೇಟ್? ಶ್ರೀಲಕ್ಷ್ಮಿ, ಹನುಮಾನ್ ಚಾಲೀಸಾ ನಿನ್ನೆ ಸಂಜೆ ದರ್ಶನ್ ಅವರ ಕೈಗೆ ಸೇರಿರ್ತಕ್ಕಂಥದ್ದು. ಅಂದರೆ ಈ ಹನುಮಾನ್ ಚಾಲೀಸಾ ಯಾಕೆ ಈಗ ಪ್ರಮುಖವಾಗುತ್ತೆ ಅಂದರೆ ವಿಜಯಲಕ್ಷ್ಮಿ ಅವರು ಪ್ರಮುಖವಾಗಿ 2 ವಿಚಾರಕ್ಕೆ ದರ್ಶನ್ ಅವರನ್ನ ಬ್ಯಾಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ಹೊರಗಡೆ ತೆಗೆದುಕೊಂಡು ಬರೋದಕ್ಕೆ ಒಂದು ಕಡೆಗೆ ಪ್ರಯತ್ನ ಪಡ್ತಿದ್ರೆ, ಇನ್ನೊಂದು ಕಡೆಗೆ ಕೇವಲ ಅವರು ಹೊರಗಡೆ ಬಂದರೆ ಸಾಲದು, ಅವರು ಮನ ಪರಿವರ್ತನೆಯಾಗಿ ಬರಲಿ, ಹಿಂದಿನ ಸಾಹಸ ದೋಷಗಳಾಗಿರ್ಬೋದು ಅಥವಾ ಅವರ ನಡವಳಿಕೆ ಸರಿಯಾಗಿ ಬರಲಿ ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥದ್ದು. ಅದು ಈಗಾಗಲೇ ಸ್ಪಷ್ಟವಾಗಿದೆ. ಯಾಕಂದ್ರೆ ದರ್ಶನ್ ಅದೇ ರೀತಿಯಾಗಿ ವಾಪಸ್ ಬಂದ್ರೆ ಮತ್ತು ಅದೇ ರೀತಿಯಾದ ಹುಚ್ಚಾಟಗಳು ನಡೆಯುವ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಒಂದಷ್ಟು ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡಿ, ಜೊತೆಗೆ ಮನ ಪರಿವರ್ತನೆ ಆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅನ್ನೋದು ವಿಜಯಲಕ್ಷ್ಮಿ ಅವರ ಒಂದು ಆಂಗಲ್. ಆದರೆ ಈಗ ಇಷ್ಟು ದಿವಸ ನಾವೇನು ನೋಡಿದ್ವಿ, ವಿಜಯಲಕ್ಷ್ಮಿ ಅವರು ಬಳ್ಳಾರಿಗೆ ಬಂದರು, ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿಸಿ ಅಲ್ಲಿ ಪ್ರಸಾದ ಕುಂಕುಮ ಎಲ್ಲವನ್ನು ತಂದು ಜೈಲಿಗೆ ತಂದು ಕೊಟ್ಟರು. ದರ್ಶನ್ ಅವರು ಅದನ್ನು ಅಂದರೆ ಕುಂಕುಮವನ್ನು ಹಚ್ಕೊಂಡ್ರು, ಪ್ರಸಾದವನ್ನು ಸೇವನೆ ಮಾಡಿದ್ರು. ಆ ಬಳಿಕ ರಾಘವೇಂದ್ರ ಮಠಕ್ಕೆ ಹೋದರು, ಮಂತ್ರಾಲಯದ ರಾಘವೇಂದ್ರ ಮಠಕ್ಕೆ ಹೋದರು. ಆ ಬಳಿಕ ಕಾಮಕ್ಕೆ ಹೋದರು. ಅಂದರೆ ಈ ರೀತಿಯಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಂದ ವಿಶೇಷವಾಗಿ ಪ್ರಸಾದ ತರ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸಿಗ್ತಾ ಇರತಕ್ಕಂಥ ವಸ್ತುಗಳನ್ನು ತಂದು ದರ್ಶನ್ ಅವರಿಗೆ ಕೊಡ್ತಿದ್ದಾರೆ. ಅಂದ್ರೆ ಇದರ ಹಿಂದಿನ ಉದ್ದೇಶ ಏನು ಅಂದ್ರೆ ದರ್ಶನ್ ಅವರು ಬದಲಾಗಬೇಕು, ಕೇವಲ ಜೈಲಿನಿಂದ ಹೊರ ಬಂದ್ರೆ ಸಾಲದು, ಅವರ ಮನಸ್ಥಿತಿ ಬದಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೀಗಾಗಿ ಅವರು ಈಗ ಅವೆಲ್ಲ ಆದ ಬಳಿಕ ಈಗ ಹನುಮಾನ್ ಚಾಲೀಸವನ್ನ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಪೋಸ್ಟ್ ಮೂಲಕ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಕಳಿಸಿದ್ದಾರೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 100 ದಿನ ಹನುಮಾನ್ ಚಾಲೀಸವನ್ನ ಓದಿದ್ರೆ ಮನ ಪರಿವರ್ತನೆ ಆಗುತ್ತೆ ಅನ್ನುವ ಯಾರೋ ಒಬ್ಬ ಸ್ವಾಮೀಜಿ ಅವರು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಹನುಮಾನ್ ಚಾಲೀಸವನ್ನ ಈಗ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಅದು ಈಗಾಗಲೇ ದರ್ಶನ್ ಅವರ ಬಳಿ ಈಗ ಸೇರಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ದರ್ಶನ್ ಓದ್ತಾರೆ, ಯಾವ ರೀತಿಯಾಗಿ ಮನ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಈ ಹಿಂದೆ ಕೆಲವು 2-3 ದಿನಗಳ ಹಿಂದೆ ಅಷ್ಟೇ ಅವರು ಗಾಯತ್ರಿ ಸ್ತೋತ್ರಗಳನ್ನ ಓದ್ತಾ ಇದ್ರು ಅನ್ನುವ ಮಾಹಿತಿ ಕೂಡ ನಮಗೆ ಲಭ್ಯವಾಗಿತ್ತು. ಈಗ ಹನುಮಾನ್ ಚಾಲೀಸವನ್ನ ಓದ್ತಾರೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ ನೋಡಿ, ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಭೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಆನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಗಮನಿಸಿದ್ವಿ ನಾವು. 53 ಜನರ ಬಂಧನ ಆಯಿತು, ಪ್ರಕರಣ ಕೂಡ ದಾಖಲಾಗಿತ್ತು. ಬಟ್ ಈಗ ಪ್ರಶ್ನೆ ಇರೋದು, ನಾಗಮಂಗಲದ ಘರ್ಷಣೆಗೆ ಇದೆಯಾ ಕೇರಳದ ಲಿಂಕ್ ಅಂತ? ಗಲಾಟೆ ಹಿಂದಿದೆಯಾ ಕೇರಳದ PFI ಕೈವಾಡ? ಗಲಭೆಯಲ್ಲಿ ಭಾಗಿಯಾಗಿದ್ದಾರಾ PFIನ ಸದಸ್ಯರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪ್ಲಾನ್ ಮಾಡಿ ಶಾಂತವಾಗಿದ್ದ ನಾಗಮಂಗಲಕ್ಕೆ ಕೊಳ್ಳಿ ಇಡಲಾಯ್ತ? ಅನುಮಾನಕ್ಕೆ ಕಾರಣವಾಗಿದೆ FIR ನಲ್ಲಿರುವ ಆ 2 ಹೆಸರು. ಆ 2 ಹೆಸರು ಯಾವುದು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎರಡು ಹೆಸರು FIR ಅನ್ನು ದಾಖಲಾಗಿರೋದು. ಆ ಹೆಸರು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. FIR ನಲ್ಲಿರುವ 74 ಆರೋಪಿಗಳ ಪೈಕಿ 2 ಹೆಸರು ಅವರು ಕೇರಳದವರು ಅಂತ ಹೇಳಲಾಗ್ತಾ ಇದೆ.
ಕೇರಳ ರಾಜ್ಯದ ಮಲ್ಲಪುರಂ ನಿವಾಸಿಗಳು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ. A44 ಆರೋಪಿ ನಂಬರ್ 44 ಯೂಸುಫ್, ಆರೋಪಿ ನಂಬರ್ 61 ನಾಸೀರ್, ಇಬ್ಬರೂ ಕೂಡ ಕೇರಳ ಮೂಲದವರು. ಅವರ ಇಬ್ಬರ ಹೆಸರು ಕೂಡ FIR ನಲ್ಲಿ ದಾಖಲಾಗಿರೋದ್ರಿಂದ ಇವರು PFI ಸಂಘಟನೆಯವರು ಅನ್ನೋದು BHP ಅವರ ಆರೋಪ. ಬೇಕು ಅಂತಾನೆ ಬಂದು ಶಾಂತಿ ಭಂಗ ಮಾಡೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದು ಗಲಭೆ ಎಬ್ಬಿಸಿದ್ದಾರೆ. ಇದರ ಹಿಂದೆ PFI ಸಂಘಟನೆಯ ಕೈವಾಡ ಇದೆ, ಅದು ಕೂಡ ಕೇರಳದವರು. ಇಬ್ಬರ ಹೆಸರು ಉಲ್ಲೇಖ ಆಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. FIR ನಲ್ಲಿರುವ 74 ಆರೋಪಿಗಳ ಪೈಕಿ ಇಬ್ಬರು ಕೇರಳದವರು. ಕೇರಳ ರಾಜ್ಯದ ಮಲ್ಲಪುರಂ ನಿವಾಸಿಗಳು ಯೂಸುಫ್ ಮತ್ತು ನಾಸೀರ್ ಇಬ್ಬರು ಕೂಡ ಕೇರಳದವರು. ಇವರು PFI ಸಂಘಟನೆಯವರು ಅನ್ನೋದು BHP ಅವರ ಆರೋಪ. ಗಲಾಟೆ ದಿನ ಮೆಡಿಕಲ್ನಲ್ಲಿ 200 ಮಾಸ್ಕ್ ಖರೀದಿ ಕೂಡ ಮಾಡಿದ್ರಂತೆ. ಪೆಟ್ರೋಲ್ ಬಾಂಬ್ ಬಳಕೆಯಲ್ಲೂ ಕೂಡ ಕೇರಳ ಕೈವಾಡದ ಆರೋಪ ಇದೆ. PFI ಸಂಘಟನೆ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಆಗಿದೆ, ಬಟ್ ಕೇರಳದಲ್ಲಿ ಅದು ಆ ಸಂಘಟನೆ ಏನಾದರೂ ಆಕ್ಟಿವ್ ಆಗಿದೆಯಾ? ಅಲ್ಲಿಯ ಇಬ್ಬರು ಇಲ್ಲಿ ಬಂದು ಬೇಕು ಅಂತ ಗಲಭೆ ಎಬ್ಸಿದ್ರ, ದೊಂಬಿ ಮಾಡಿದ್ರ ಅನ್ನೋದು ಪ್ರಶ್ನೆ. BHP ಅವರು ಇದೇ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಎರಡು ಹೆಸರು ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ, ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ನಾಗಮಂಗಲದ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿತ್ತು, ಜೊತೆಗೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದು ರಾಜಕೀಯವಾಗಿ ಕ್ರಮೇಣ ತಿರುಕೊಂಡಿತ್ತು. ಆದ್ರೆ ಏನ್ ಈ ಗಲಭೆಗೆ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಇದು ಪ್ರೀ ಪ್ಲಾನ್ ಅನ್ನೋದು ಈಗಾಗಲೇ ಏನ್ ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ರು, ಮಾರಕಾಸ್ತ್ರಗಳನ್ನ ಏನು ಬಳಕೆ ಮಾಡಿದ್ರು, ಜೊತೆಗೆ ಸಿಕ್ಕ ಅಂಗಡಿಗಳಿಗೆ ಮುಂಗಟ್ಟು ಏನು ಬೈಕ್ಗಳಿಗೆ, ವಾಹನಗಳಿಗೆ ಏನು ಜಖಂಗೊಳಿಸೋದು, ಬೆಂಕಿ ಹಾಕುವಂತ ಕೃತ್ಯವನ್ನ ಮಾಡಿದ್ರು. ಇದೆಲ್ಲ ನೋಡಿದಂತ ಪೊಲೀಸ್ ಇಲಾಖೆಗೆ ಇದು ಪ್ರೀ ಪ್ಲಾನ್ ಅನ್ನೋದು ಒಂದಷ್ಟು ಮಾಹಿತಿ ಸಿಕ್ಕಿತ್ತು. ಆದ್ರೆ ಒಂದಷ್ಟು ತಮ್ಮ ಇಲಾಖೆಯ ವೈಫಲ್ಯವೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಗೂ ಗೊತ್ತಿದೆ. ಆದ್ರೆ ಏನು ಇನ್ನು ಮುಂದುವರೆದಂತೆ ಈ ನಾಗಮಂಗಲ ಗಲಭೆಗೂ ಕೇರಳಗೂ ಲಿಂಕ್ ಇದೆಯಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಜೊತೆಗೆ ಇದೊಂದು ಈ ರೀತಿ ಒಂದು ಗಂಭೀರ ಆರೋಪವನ್ನ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಿಗೆ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ FIR ನ ದಾಖಲಾಗಿದೆ, 55 ಮಂದಿಯನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ FIR ನಲ್ಲಿ 74 ಮಂದಿಯ ಆರೋಪಿಗಳ ಹೆಸರನ್ನ ನಮೂದು ಮಾಡಿದ್ದಾರೆ. 74 ಮಂದಿಯಲ್ಲಿ ಇಬ್ಬರು ಕೇರಳದವರು, ಅದರಲ್ಲೂ ಕೂಡ PFI ನೆನಪಿದೆಯಾ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಅವರು ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ PFI ನಿಷೇಧ ಸಂಘಟನೆ, ಆ ಸಂಘಟನೆಯಲ್ಲಿ ಒಂದಷ್ಟು ಕಾರ್ಯಕರ್ತರು ಆಕ್ಟಿವ್ ಆಗಿದ್ದಾರೆ. ಅಂತಹ ಅವರೇನಾದ್ರೂ ಈ ಒಂದು ಸಂಘಟನೆಯಲ್ಲಿ ಅಂದ್ರೆ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿ ಪ್ರೀ ಪ್ಲಾನ್ ಅನ್ನ ಮಾಡಿ ಈ ರೀತಿ ಗಲಭೆಯನ್ನ ಎಬ್ಸಿದಾರ, ಇದು ದೊಡ್ಡ ಮಟ್ಟ